ಫೌಂಡೇಶನ್ಗೆ ಬಂದ್ಬೇಡ ಮೇಡಮ್. ಫೌಂಡೇಶನ್ ಒಂದು ಮಾಡಬೇಕು ಅಂತಂದ್ರೆ ನಮಗೆ ಫೈನಾನ್ಷಿಯಲಿ ಒಂದು ಸಪೋರ್ಟು ಈ ಥರದ್ದೆಲ್ಲ ಒಂದು ಬೇಕಾಗುತ್ತೆ. ಅದಾದಮೇಲೆ ನಾವು ಫೌಂಡೇಶನ್ ಅಂತೆಲ್ಲ ಮಾಡೋಕ್ಕಾಗುತ್ತೆ. ಯಾಕಂದರೆ ಫೌಂಡೇಶನ್ಗೆ ಕೆಲವು ಫೌಂಡೇಶನ್ಗೆ ಬೇರೆ ಕಡೆಯಿಂದ ಫಂಡ್ಗಳು ಬರ್ಬೋದು. ಇನ್ನು ಕೆಲವುದೆಲ್ಲ ಕೂಡ ನಮ್ಮದೇನೋ ಒಂದು ಫೈನಾನ್ಷಿಯಲ್ ಬ್ಯಾಕ್ಗ್ರೌಂಡ್ ಚೆನ್ನಾಗಿ ನಾವೇ ನಡ್ಸ್ಕೊಂಡು ಹೋಗ್ಬೋದು. ಈ ಫೌಂಡೇಶನ್ ಆಗಕ್ಕೆ ಮುಂಚೆ ಅಂತಂದರೆ ನೀವು ಒಬ್ಬರು ಉದ್ಯಮಿ ಕೂಡ ಹೌದು. ಸೊ ಆ ಉದ್ಯಮಿ ಆಗಿ ಫೈನಾನ್ಷಿಯಲಿ ಒಂದು ಸ್ಟೆಬಿಲಿಟಿ ಬಂದ ಮೇಲೆ ನೀವು ಫೌಂಡೇಶನ್ ಮಾಡಿದ್ರ ಅನ್ಕೊಂತೀನಿ. ಕರೆಕ್ಟ್ ಮೇಡಮ್? ಓಕೆ. ಇಲ್ಲಿ ನಾ ಹೇಳಿದ್ನಲ್ಲ, ನನ್ನ ಜರ್ನಿ ಇದೆ ಆಸ್ ಅ ಟೀಚರ್. ಬಾಲ್ಡ್ ಮೆಥಡ್ಸ್ ಕಾಲೇಜಲ್ಲಿ ಕೆಲಸ ಮಾಡಿದ್ದ ಒಂದು ಹಣದ ಸಂಗ್ರಹಣೆ ಇತ್ತು. ಸೊ ಅದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ನಮ್ದು ಒಂದು ಸುಂದರವಾದ ಒಂದು ಮಗುವಾಗಿ ಹುಟ್ಟಿದ್ದು ವೈಭವ್ ವೇದ ಗ್ರೀನ್ ವೆಂಚರ್ಸ್ ಪ್ರೈವೇಟ್ ಲಿಮಿಟೆಡ್. ಇದು ಬಂದು 7 ಸಂಸ್ಥೆಗಳನ್ನ ಹುಟ್ಟುಕೊಂಡಿರುವ ಅಥವಾ ಹಾಕಿಕೊಂಡಿರುವಂತಹ ಒಂದು ಸಂಸ್ಥೆ. ಸೊ ಈ ಕಂಪನಿಯಲ್ಲಿ ನೀವು ಮದುವೆ ಮುಂಚೆನೆ ಇಲ್ಲ ಈ ವಾಸ್ ಇನ್ ಬಿಮಲ್. ಅವರು ಬಿಮಲ್ ಅಲ್ಲಿ ಈಗಲೂ ಅಸೋಸಿಯೇಟೆಡ್ ಆಗಿದ್ದಾರೆ. ಸೊ ಇದು ನಮ್ಮ ಕಂಪನಿ. ಸೊ ವೈಭವ್ ವೇದ ಗ್ರೀನ್ ವೆಂಚರ್ಸ್. ಸೊ ಮೇನ್ಲಿ ನಾವು 7 ವರ್ಟಿಕಲ್ಸ್ ಅಂತ ಮಾಡ್ಕೊಂಡಿದ್ವಿ. ಈ 7 ವರ್ಟಿಕಲ್ಸ್ ಅಲ್ಲಿ ನಾವು ವಿ ಗೈಡ್ ಆನ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಇನ್ ಕರ್ನಾಟಕ. ಸೊ ಈ ಕರ್ನಾಟಕದಲ್ಲಿ ಕೆಲವು ಬಹಳಷ್ಟು ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಗಳನ್ನ ಗೌರ್ಮೆಂಟ್ ಟೆಂಡರ್ಸ್ಗಳ ಮೂಲಕ ಏನೇನಿದೆ, ಸೊ ಇದೆಲ್ಲ ನಾವು ಮಾಡ್ಕೋತಾ ಇದೀವಿ. ಅದು ನವೀನ ಮಾಲೀಕತ್ವದಲ್ಲೇ ನಡೀತಾ ಇರೋದು. ಸೊ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡ್ತಾ ಇದೀವಿ. ರಿಯಲ್ ಎಸ್ಟೇಟ್. ಸೊ ರಿಯಲ್ ಎಸ್ಟೇಟ್ ಅಲ್ಲಿ ಮೇನ್ಲಿ ಗೈಡೆನ್ಸ್ ಇನ್ಫಾರ್ಮೇಶನ್ಸ್ಗಿಂತ ಸೊ ದೊಡ್ಡ ದೊಡ್ಡ ಗೌರ್ಮೆಂಟ್ ಪ್ರಾಜೆಕ್ಟ್ಸ್ಗಳಿಗೆ ಮಾತ್ರ ನಾವು ಅದನ್ನ ನಡ್ಸ್ಕೊಂಡು ಹೋಗ್ತಾ ಇದೀವಿ. ಲೀಗಲ್ ಗೈಡೆನ್ಸ್ಗಳನ್ನ, ಇಂಟೀರಿಯರ್ ಡೆವಲಪ್ಮೆಂಟ್, ಅದ್ರ ಜೊತೆಗೆ ಎಜುಕೇಶನ್ ಮತ್ತು ಹೆಲ್ತ್ ಅನ್ನ ಕೂಡ ನಾವು ಕಾನ್ಸಂಟ್ರೇಟ್ ಮಾಡ್ತಾ ಇದೀವಿ. ಸೊ ಇದು ಸಂಸ್ಥೆಯ ಎಲ್ಲ ವರ್ಟಿಕಲ್ಸ್ಗಳನ್ನ ತುಂಬಾ ಚೆನ್ನಾಗಿ ತೆಗೆದುಕೊಂಡು ಹೋಗ್ತಾ ಇರೋದು ನವೀನ. ಈ ಸಂಸ್ಥೆ ಹುಟ್ಟಾಕದ ಮೇಲೆ ಯಾವುದೇ ಒಂದು ಸಂಸ್ಥೆ ಕೆಲಸ ಮಾಡ್ತಾ ಇದೆ, ಅದರಿಂದ ಪ್ರಾಫಿಟ್ ಬರ್ತಾ ಇದೆ ಅಂದ್ರೆ, ಒಂದು ನಿಮ್ಮ ಜೀವನದ ಉದ್ದೇಶಗಳು ಅಥವಾ ನಿಮ್ಮ ಜೀವನದ ಅಗತ್ಯಗಳು ಪರಿಪೂರ್ಣ ಆಗ್ತಾ ಇದೆ ಅಂತ ಒಂದ್ ಕಡೆ ಆದ್ರೆ, ಇನ್ನೊಂದ್ ಕಡೆ ಆ ಒಂದು ಪ್ರಾಫಿಟ್ ನ ಒಂದು ಶೇರು ಎಲ್ಲಾದ್ರೂ ನೀವು ಒಂದು ಒಳ್ಳೆ ಕೆಲಸಗಳಿಗೆ ಬಳಸ್ಕೋಬೇಕು. ಜಸ್ಟ್ ಹಾಗೆ ಕೊಟ್ರೆ ಜನಗಳಿಗೆ ನೆನಪಿರುತ್ತೋ ನೆನಪಿಲ್ಲೋ ಅವ್ರ ಮನಸ್ಸಿನಲ್ಲಿ ಉಳ್ಕೊಳ್ಳುತ್ತೆ. ಬಟ್ ಅದೊಂದು ಸಂಸ್ಥೆಯಾಗಿ ಅಥವಾ ಒಂದು ಫೌಂಡೇಶನ್ ಆಗಿ ಹೊರಗಡೆ ಬರೋ ಅನ್ನೋ ಕಾರಣದಿಂದ ಸೊ ವಿ ಸ್ಟಾರ್ಟೆಡ್ ದಿಸ್ ಡಾಕ್ಟರ್ ಶಿಲ್ಪಾ ಸಮನ್ವಯ ಫೌಂಡೇಶನ್ ಇನ್ ದ ಇಯರ್ 2022. ಸೊ ಈಗ ಇದಕ್ಕೆ 3 ವರ್ಷ ಆಗಿದೆ. ಈ ಫೌಂಡೇಶನ್ ಅಲ್ಲಿ ಇಟ್ ಇಸ್ ಎ ನಾನ್ ಪ್ರಾಫಿಟ್ ಆರ್ಗನೈಸೇಷನ್. ಇದರಲ್ಲಿ ನಾವೇನ್ ಮಾಡ್ತಾ ಇದೀವಿ, ನಮ್ಮ ಸಂಸ್ಥೆಯಿಂದ ಬರುವ ಕೆಲವು ಪ್ರಾಫಿಟ್ ಶೇರ್ ಅನ್ನ ತಂದು ಈ ಫೌಂಡೇಶನ್ ಅಲ್ಲಿ ಹಾಕಿ, ಈ ಫೌಂಡೇಶನ್ ಇಂದ ತುಂಬಾ ಅಗತ್ಯ ಇರುವಂತಹ ಕೆಲಸಗಳಿಗೆ ನಾವು ಸ್ಪೆಂಡ್ ಮಾಡ್ತಾ ಇದೀವಿ. ಯಾವ ಅಗತ್ಯ ಅಂದ್ರೆ, ಸಾಮಾಜಿಕವಾಗಿ ನಮ್ಗೆ ಬಹಳ ಅಗತ್ಯವಾಗಿ ಬೇಕಾಗಿರೋದು ಶಿಕ್ಷಣ ಮತ್ತು ಆರೋಗ್ಯ. ಎಷ್ಟು ಚೆನ್ನಾಗಿ ನೀವು ಹೇಳಕ್ಕಿಂತ ಮುಂಚೆ ನೀವು ಹೇಳ್ಬಿಟ್ರಿ. ಅದೇ ಮೇಡಮ್, ಯಾಕೆಂದ್ರೆ ನಾನು ನಿಮ್ದು ಲಾಸ್ಟ್ ಸೆಮಿನಾರ್ ಒಂದು ನೋಡಿದೆ ಮೇಡಮ್. 40 ನಿಮಿಷ ಮಾತ್ರ ಪೂರ್ತಿ ನಾನು ನೋಡಿದೆ. ಅದ್ರಲ್ಲಿ ನೀವು ಮಕ್ಕಳಿಗೆ ಮೈನ್ ಕೊಟ್ಟಿರೋವಂಥದ್ದೇ. ನೀವು ಯಾವಾಗ ಅಂದ್ರೆ ಏನೋ ಒಂದು ಹೇಳಿದಿರಾ ಮೇಡಮ್, ಅಂದ್ರೆ ನಿಮ್ಮ ರಿಚ್ ಪೀಪಲ್ ಅಂತನೋ ಹೇಳಿದಿರಾ, ನಾನು ಮರ್ಸ್ಬಿಟ್ಟೆ ಆ ವರ್ಡ್ನ. ಮೊದಲೆಲ್ಲ ನೋಡಿ, ಈಗ ಬಡವರು ಅಂದ್ರೆ ಕರೆಕ್ಟ್ ಮೇಡಮ್, ಯಾರಿಗೆ ಊಟ ಇಲ್ಲ, ತಿಂಡಿ ಇಲ್ಲ, ಶೆಲ್ಟರ್ ಇಲ್ಲ, ಇದಿಲ್ಲ ಅದಿಲ್ಲ, ಅವ್ರನ್ನ ಬಡವರು ಅಂತ ನಾವು ಕ್ಯಾಟಗರೈಸ್ ಮಾಡ್ಬಿಡ್ತಾ ಇದ್ವಿ. ಐಡೆಂಟಿಫಿಕೇಶನ್ ಆಫ್ ಪೂರ್ ಅಂತ ಎಕನಾಮಿಕ್ಸ್ ಅಲ್ಲೂ ಪಾಠ ಮಾಡ್ತಾ ಇದ್ವಿ. ಬಟ್ ಈಗೆಲ್ಲ ಹಂಗಿಲ್ಲ. ಎಜುಕೇಶನ್ ಅಂದ್ರೆ ಡೆಫಿನಿಷನ್, ಈ ಪಾವರ್ಟಿ ಅನ್ನೋ ಡೆಫಿನಿಷನ್ ಬದಲಾಗ್ಬಿಟ್ಟಿದೆ. ಇವತ್ತು ಯಾರಿಗೆ ಸರಿಯಾದ ಎಜುಕೇಶನ್ ಇಲ್ಲ, ಯಾರಿಗೆ ಸರಿಯಾದ ಆರೋಗ್ಯದ ಫೆಸಿಲಿಟೀಸ್ಗಳಿಲ್ಲ, ಅವರನ್ನು ಕೂಡ ನಾವು ಬಡವರು ಅಂತಾನೆ ಕರಿಬೇಕು ಅಂತ ಹೇಳಿದ್ದೆ ಅನ್ಸುತ್ತೆ. ಅದೇನೆ ಹೇಳಿದ್ದು. ನಾನು ರಿಚ್ ಆಗ್ತೀನಿ. ಅದಕ್ಕೆ ಈ ತರ ಮಾತಾಡುವಾಗನೇ ನಮ್ಮ ಮಕ್ಕಳಿಂದ ನಾವು ಇನ್ಸ್ಪೈರ್ ಆಗ್ಬಿಡ್ತೀವಿ. ಸೊ ವಿ ಫೀಲ್ ಸೋ ಪ್ರೌಡ್. ಮಕ್ಳು ಇಲ್ಲ ಮ್ಯಾಮ್, ನಾವು ಬಡವರಾಗಿ ನಾವೇನು ವಿ ವಿಲ್ ನಾಟ್ ಗೋ ಅವೇ ಫ್ರಮ್ ದಿಸ್ ವರ್ಲ್ಡ್. ನಾವು ಖಂಡಿತವಾಗಿನೂ ರಿಚ್ ಆಗಿ ಹೋಗ್ತೀವಿ ಮ್ಯಾಮ್. ರಿಚ್ ಆಗಿ ಹೋಗ್ಬೇಕಂದ್ರೆ ಒಳ್ಳೆ ಎಜುಕೇಶನ್ ಬೇಕಲ್ವಾ ಮ್ಯಾಮ್, ಖಂಡಿತ ನಾವು ಪಡ್ಕೋತೀವಿ ಅಂತ ಹೇಳ್ತಾರೆ. ಸೊ ಆತರ ಸ್ಮಾಲ್ ಒಪಿನಿಯನ್ ಮೇಡಮ್, ನನಗೆ ಆರೋಗ್ಯನೂ ಬೇಕು, ಮತ್ತೆ ಶಿಕ್ಷಣನೂ ಬೇಕು, ಮತ್ತೆ ಹಣನೂ ಬೇಕು ಮೇಡಮ್. ನಾನು ಡಬಲ್ ರಿಚ್ ಆಗ್ಬೇಕಂಗಾದ್ರೆ ಖಂಡಿತ. ಸೊ ನೋಡಿ, ಅದಕ್ಕೆ ನಮ್ಮ ಯಜಮಾನ್ರು ಹೇಳ್ತಾರೆ ಐ ಲವ್ ಮನಿ ಅಂತ. ಅದೊಂದು ಒಳ್ಳೆ ಪುಸ್ತಕ ಕೂಡ ಇದೆ, ಖಂಡಿತ ಓದ್ಬೇಕದು. ಸೊ ಇವತ್ತು ಯಂಗ್ಸ್ಟರ್ಸ್ ಆಗ್ಲಿ, ನಾನೇ ಆಗ್ಲಿ, ನೀವಾಗ್ಲಿ, ಈಗ ನಾನು ಹೇಳ್ತೀನಿ ಫೌಂಡೇಶನ್ ಮಾಡಿದ್ದೀನಿ, ಅದರಲ್ಲಿ ಶಿಕ್ಷಣದಲ್ಲಿ ಸ್ವಲ್ಪ ನಾನು ಸಹಾಯ ಮಾಡಬೇಕು, ಆರೋಗ್ಯದಲ್ಲಿ ಮತ್ತೇನೋ ಮಾಡ್ಬೇಕಂತ ಎಲ್ಲಾ ಡೆಫಿನೇಷನ್ಗಳನ್ನ ಆಬ್ಜೆಕ್ಟಿವ್ ನ ಕೊಟ್ಬಿಡ್ತೀನಿ. ಬಟ್ ಇದು ಮಾಡ್ಬೇಕಂದ್ರೆ ನನಗೆ ಬೇಕಾಗಿರೋ ಮೂಲ ಸಂಪನ್ಮೂಲ ಏನು? ವಿಟಮಿನ್ ಎಂ ಅಲ್ವಾ? ಸೊ ವಿಟಮಿನ್ ಎಂ ಇಲ್ಲ ಅಂದ್ರೆ ನಿಮ್ಮ ಆಲೋಚನೆಗಳು ಕುಗ್ಗು ಬಿಡ್ತವೆ. ನೀವು ಸಮಾಜಕ್ಕೆ ಏನು ಸೇವೆ ಮಾಡ್ಲಿಕ್ಕೆ ಅದು ಅಂತ ಉತ್ತೇಜನ ಬರಲ್ಲ ಅಂತಾನೆ ನಾನು ನಂಬೋದು. ವಿಟಮಿನ್ ಸಿ ಇಲ್ಲ ಅಂದ್ರೆ ದೈಹಿಕವಾಗಿ ಕುಗ್ಬಿಡ್ತೀವಿ, ವಿಟಮಿನ್ ಎಂ ಇಲ್ಲ ಅಂದ್ರೆ ಮಾನಸಿಕವಾಗಿ ಕುಗ್ಬಿಡ್ತೀವಿ. ಚೆನ್ನಾಗಿ ಹೇಳಿದ್ರಿ. ಸೊ ಹಾಗಾಗಿ ಸೊ ವಿಟಮಿನ್ ಎಂ ಖಂಡಿತ ಎಲ್ಲರಿಗೂ ಬೇಕು. ಸೊ ಅದು ಬೇಕನ್ನುವಾಗ ನಿಮ್ಮ ಪರಿಶ್ರಮ ಅಲ್ಲಿರ್ಬೇಕು, ಕಷ್ಟಪಟ್ಟು ದುಡಿಬೇಕು, ತುಂಬಾ ಚೆನ್ನಾಗಿ ದುಡಿಬೇಕು. ಒಂದೇ ಕೆಲಸದಿಂದ ಆ ಹಣವನ್ನ ಸಂಪಾದನೆ ಮಾಡಕ್ಕಾಗ್ಲಿಲ್ಲ, ಮಲ್ಟಿಪಲ್ ಟಾಸ್ಕ್ ಗಳನ್ನ ನೀವು ತಗೊಳ್ಳೇಬೇಕು. ವಾರನ್ ಬಫೆಟ್ ಅವರು ಅದನ್ನೇ ಹೇಳಿದ್ರು. ಯು ಹ್ಯಾವ್ ಟು ಫೈಂಡ್ ಅ ಮಲ್ಟಿಪಲ್ ಸೋರ್ಸಸ್ ಫಾರ್ ಇನ್ಕಮ್. ಸೊ ಅದನ್ನೆಲ್ಲ ಪಡಿತಾ ಹೋದ್ರೆ ಲೀಗಲ್ ಆಗಿ, ಸರಿಯಾಗಿ, ಉತ್ತಮ ರೀತಿನಲ್ಲಿ
ನಿಮ್ಮ ಟೈಮನ್ನು ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿ, ನಿಮ್ಮ ಸ್ಕಿಲ್ಲನ್ನು ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿ, ನಿಮ್ಮ ಟ್ಯಾಲೆಂಟನ್ನು ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿ, ನಿಮ್ಮಲ್ಲಿರೋ ಆ ಎಲ್ಲ ಒಂದು ಏನಿದೆ ದೇವರು ಕೊಟ್ಟಿರುವಂತಹ ಅವಕಾಶಗಳನ್ನು ಬಳಸ್ಕೊಂಡು ನೀವು ಕೆಲಸ ಮಾಡೋದಾದ್ರೆ ವಿಟಮಿನ್ ಎಂ ಹೆಚ್ಚಾಗ್ತಾ ಹೋಗುತ್ತೆ. ವಿಟಮಿನ್ ಎಂ ಹೆಚ್ಚಾದ್ರೆ ನಿಮ್ಮ ಒಂದು ಸಹಾಯ ಮಾಡುವ ಗುಣವೂ ಕೂಡ ಅದ್ರ ಜೊತೆಗೆ ಹೆಚ್ಚಾಗಬೇಕು. ಎಲ್ಲರಿಗೂ ಹೆಚ್ಚಾಗುತ್ತಾ ಅಂತ ನೀವು ಕೇಳಿದ್ರೆ ನನಗೆ ಗೊತ್ತಿಲ್ಲ, ಬಟ್ ನನಗೆ ಮತ್ತೆ ನವೀನ್ಗೆ ಎಸ್ ಖಂಡಿತವಾಗಲಿ ಸ್ವಲ್ಪ ಮಟ್ಟಿನ ಒಂದು ಸಾಮಾಜಿಕ ಕಳಕಳಿ ಖಂಡಿತ ಹುಟ್ಕೊಂಡಿದೆ. ರತನ್ ಟಾಟಾ ಅವ್ರು ಏನಾದ್ರು ನಿಮಗೆ ಸ್ಫೂರ್ತಿನ ಮೇಡಮ್? ಅಯ್ಯೋ ಖಂಡಿತ. ಅವ್ರ ಬಗ್ಗೆ ಎಲ್ಲ ಮಾತಾಡೋಕೆ ನಾವು ತುಂಬಾ ಚಿಕ್ಕವರು, ಬಟ್ ಅವರ ಒಂದು ಫೌಂಡೇಶನ್ ಮಾಡ್ತಾರೋ ಕೆಲಸಗಳು ಮತ್ತು ಅವರು ಫೌಂಡೇಶನ್ ಇಲ್ಲದೆಯೇ ಒಂದು ಯಾವ ಒಂದು ಚೇರ್ಮನ್ಶಿಪ್ ತಾನು ಓನರ್ಶಿಪ್ ತಗೊಳ್ದೇನೆ ಅವ್ರು ಮಾಡ್ತಾ ಇದ್ದ ಗ್ರೇಟ್ ಕೆಲಸಗಳು, ಮತ್ತು ಅದನ್ನೇ ಕಂಟಿನ್ಯೂ ಮಾಡ್ತಾರಂತ ಅಂತಹ ಒಳ್ಳೆಯ ಒಂದು ಏನು ಎಂಪ್ಲಾಯೀಸ್ಗಳನ್ನ ಅವ್ರು ಕೊಟ್ಟು ಹೋಗಿದ್ದಾರೆ. ಸೊ ದಟ್ ಇಸ್ ಡೂಯಿಂಗ್ ಅ ಗ್ರೇಟ್ ಜಾಬ್. ಅವ್ರ ಮುಂದೆ ನಾವೆಷ್ಟು ಬಹಳ ಬಹಳ ಒಂದು ಒಂದು ದೊಡ್ಡ ಸಾಗರದಲ್ಲಿ ನಾವು ಒಂದು ಹನಿ ಮಾತ್ರ. ಸೊ ಹಾಗಾಗಿ ನಾವು ನಮ್ಮ ಪ್ರಯತ್ನ ಮೀರಿ ಸಮಾಜಕ್ಕೆ ಏನಾದರೂ ಒಳ್ಳೇದನ್ನ ಕೊಡ್ಲೇಬೇಕನ್ನೋ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಸೊ ಅದಕ್ಕೆ ಯಶಸ್ಸು ಸಿಕ್ಕೇ ಸಿಗುತ್ತೆ, ಬಿಕಾಸ್ ನಮ್ಮ ಉದ್ದೇಶ ಪ್ಯೂರ್ ಆಗಿದೆ. ಸೊ ಏನಾದ್ರು ಮಾಡ್ಲೇಬೇಕನ್ನೋ ಉದ್ದೇಶ ಇರೋದ್ರಿಂದ ಆ ವಿಟಮಿನ್ ಎಂ ಮೂಲಕ ಸಂಸ್ಥೆಯಿಂದ ಸ್ವಲ್ಪ ಹಣವನ್ನ ಫೌಂಡೇಶನ್ ಕಡೆಗೆ ಟ್ರಾನ್ಸ್ಫರ್ ಮಾಡಿ, ಫೌಂಡೇಶನ್ ಇಂದ ಮಕ್ಕಳಿಗೆ ಅಗತ್ಯವಾದಂತಹ ಎಸ್ಪೆಷಲಿ ಇನ್ ದ ಗೌರ್ಮೆಂಟ್ ಶಾಲೆಗಳಲ್ಲಿ, ಗೌರ್ಮೆಂಟ್ ಶಾಲೆಯಲ್ಲೇ ನಾನು ಓದಿರೋದ್ರಿಂದ ಆ ಎಮೋಷನಲ್ ಕನೆಕ್ಟ್ ನನಗೆ ಯಾವಾಗಲೂ ಗೌರ್ಮೆಂಟ್ ಶಾಲೆಗಳ ಬಗ್ಗೆ ಇದ್ದೇ ಇದೆ. ಸೊ ಹಾಗಾಗಿ ಗೌರ್ಮೆಂಟ್ ಶಾಲೆಗಳಲ್ಲಿ ಎಸ್ಪೆಷಲಿ ಕನ್ನಡ ಮೀಡಿಯಂ ಮಕ್ಕಳು ಇವತ್ತೇನು ಭಯ ಪಡ್ತಾರೆ ಅಥವಾ ನಾವು ಅಷ್ಟೊಂದು ಓಪನ್ ಆಗಿ ಮಾತಾಡ್ಲಿಕ್ಕಾಗಲ್ಲ, ನಮಗೆ ಕಾನ್ಫಿಡೆನ್ಸ್ ಇಲ್ಲ ಅಂತ ಹೇಳ್ತಾರೆ, ಅಂತ ಕಡೆ ಹೋಗಿ ಆ ಮಕ್ಕಳಿಗೆ ಒಂದು ಸಾಧ್ಯ ಇದೆ, ಏನ್ ಬೇಕಾದ್ರೆ ಇವಾಗ ಶಿಲ್ಪಾ ಮ್ಯಾಮ್ ಮಾಡ್ಲಿಕ್ಕೆ ಸಾಧ್ಯ ಆದ್ರೆ ನಿಮ್ಗೂ ಕೂಡ ಸಾಧ್ಯ ಇದೆ. ಸೊ ದರ್ ಇಸ್ ನಥಿಂಗ್ ಕಾಲ್ಡ್ ಇಂಪಾಸಿಬಲ್. ಇಂಪಾಸಿಬಲ್ ಐ ಆಮ್ ಪಾಸಿಬಲ್ ಅಂತ ಇದೆ ಅಂತಾನೆ ನಾನು ಮಕ್ಳಿಗೂ ಕೂಡ ಹೇಳ್ಕೊಡೋದು. ಸೊ ಹಾಗಾಗಿ ಖಂಡಿತ ಅದನ್ನ ಸಾಧ್ಯ ಮಾಡಕ್ಕಾಗುತ್ತೆ. ಸೊ ಗೌರ್ಮೆಂಟ್ ಶಾಲೆಗಳನ್ನ ದತ್ತು ಪಡೆದುಕೊಂಡು ಅಲ್ಲಿ ಯಾವ ಫೆಸಿಲಿಟಿಗಳನ್ನ ಆ ಒಂದು ಶಾಲೆಯ ಒಂದು ಏನು ಆಡಳಿತ ಕೇಳುತ್ತೋ ಅದನ್ನೆಲ್ಲ ನಾವು ಕೊಡ್ಲಿಕ್ಕೆ ತಯಾರಿದ್ದೀವಿ. ಅದ್ರ ಜೊತೆಗೆ ಕೆಲವು ಹೆಲ್ತ್ ಸೆಕ್ಟರ್ಸ್ ನಲ್ಲಿ ಡಯಾಗ್ನೋಸ್ಟಿಕ್ ಸೆಂಟರ್ಸ್ ಗಳನ್ನ ಅಲ್ಲಿ ಓಪನ್ ಮಾಡಿ ಒಂದು ಬೇಸಿಕ್ ಹೆಲ್ತ್ ಪ್ರೈಮರಿ ಹೆಲ್ತ್ ಚೆಕಪ್ಸ್ ಗಳಿಗೆ ಏನೇನು ಅಗತ್ಯ ಇದೆ ಅದನ್ನೆಲ್ಲ ಮಾಡ್ಲಿಕ್ಕೆ ಸದ್ಯದಲ್ಲೇ ವಿ ಆರ್ ಕೋಆರ್ಡಿನೇಟಿಂಗ್ ವಿತ್ ನಂಬರ್ ಆಫ್ ಡಾಕ್ಟರ್ಸ್ ಅಂಡ್ ಹಾಸ್ಪಿಟಲ್ಸ್ ಆಲ್ಸೋ. ಸೊ ಇವರೆಲ್ಲ ಒಟ್ಟಿಗೆ ಸೇರ್ಬಿಟ್ರೆ ಸೊ ನಮ್ಮ ಉದ್ದೇಶ ಪರಿಪೂರ್ಣ ಆಗೋಗುತ್ತೆ. ಇದಕ್ಕೆಲ್ಲದೂ ಹೆಚ್ಚಾಗಿ ನೀವು ಮತ್ತೊಂದು ಪ್ರಶ್ನೆ ಕೇಳಲೇಬೇಕು, ಅದು ಡಿಜಿಟಲ್ ಡಿಟಾಕ್ಸ್ ಬಗ್ಗೆ ಮತ್ತು ಮೊಬೈಲ್ ಇಂದ ಆಗ್ತಿರೋ ಹಾನಿಕಾರಕ ಪರಿಣಾಮಗಳ ಬಗ್ಗೆ ಕೇಳ್ತೀನಿ ಮೇಡಮ್. ಮೇಡಮ್ ಈಗ ವೈಭವ್ ವೇದ ವೆಂಚರ್ಸ್ ಇದೆಯಲ್ಲ, ಹೇಗಿದೆ ಮೇಡಮ್ ಇವಾಗ ಪ್ರಾಜೆಕ್ಟ್ಸ್ ಎಲ್ಲ ಹೇಗೆ ನಡೀತಿದೆ, ಫೈನಾನ್ಷಿಯಲಿ ಹೇಗಿದೆ ಮೇಡಮ್? ಐ ಥಿಂಕ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿ ನಾನು ಈ ಸಂಸ್ಥೆಯ ಒಂದು ಹುಟ್ಟು ಏಳಿಗೆಗಳನ್ನ ಈಗಾಗಲೇ ನಾವು ಐ ಥಿಂಕ್ ರೀಸೆಂಟ್ಲಿ ವಿ ಡಿಡ್ ಈವೆಂಟ್ ಇನ್ ತಾಜ್, ಅದರಲ್ಲಿ ಕೆಲವೊಂದು ಡೀಟೇಲ್ಸ್ಗಳನ್ನು ಆಲ್ರೆಡಿ ಕೊಟ್ಟಿದ್ದೀವಿ. ಸೊ ನವೀನ ನಾಯಕತ್ವದಲ್ಲಿ ಆಲ್ರೆಡಿ ಒಳ್ಳೊಳ್ಳೆ ಪ್ರಾಜೆಕ್ಟ್ಗಳು ನಮ್ಮ ಕೈ ಸೇರ್ತಾ ಇದೆ. ಸೊ ಐ ಥಿಂಕ್ ಅವರು ಈಸ್ ಅ ರೈಟ್ ಪರ್ಸನ್ ಟು ಗಿವ್ ಮೋರ್ ಬ್ರೀಫ್ ಅಬೌಟ್ ಇಟ್. ಬಟ್ ಸಮಾಜದಲ್ಲಿ ಒಂದು ಪ್ರೈವೇಟ್ ಲಿಮಿಟೆಡ್ ಆಗಿ ಯಾವ ಒಳ್ಳೆ ಕೆಲಸಗಳನ್ನ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅದನ್ನ ನಾವು ಮಾಡ್ತಾ ಇದೀವಿ. ಇಟ್ಸ್ ಗೋಯಿಂಗ್ ಗುಡ್, ಚೆನ್ನಾಗಿ. ಏನು ಕೇಳಿದೆ ಅಂದರೆ ಮೇಡಮ್, ಇದು ಯಾರು ಕೂಡ ಫೈನಾನ್ಷಿಯಲ್ ವಿಚಾರಗಳನ್ನ ಹೇಳಲ್ಲ, ಆದರೂ ಯಾಕೆ ಕೇಳಿದೆ ಅಂದರೆ ತುಂಬ ಚೆನ್ನಾಗಿ ನಡೀಲಿ, ತುಂಬ ಹೆಚ್ಚೆಚ್ಚು ಪ್ರಾಜೆಕ್ಟ್ ಬರಲಿ, ಹೆಚ್ಚೆಚ್ಚು ಲಾಭ ಬಂದು ಅದರಲ್ಲಿ ಬರುವಂಥ ಲಾಭದಲ್ಲಿ ಒಂದಷ್ಟು ಶೇರು ಫೌಂಡೇಶನ್ಗೆ ಬಂದರೆ ಸಾಕಷ್ಟು ಜನರಿಗೆ ಅನುಕೂಲ ಆಗುತ್ತೆ. ಆ ಒಂದು ಕಾರಣದಿಂದಾಗಿ ನಾನು ಎಲ್ಲರ ಪರವಾಗಿ, ನಮ್ಮ ಜನತೆ ಪರವಾಗಿ ನಿಮ್ಮ ವೈಭವ್ ವೇದ ವೆಂಚರ್ಸ್ ತುಂಬ ಪ್ರಾಫಿಟ್ ಆಗಲಿ, ಆ ಪ್ರಾಫಿಟ್ಟು ಅದೇ ರೀತಿಯಾಗಿ ನಿಮ್ಮ ಫೌಂಡೇಶನ್ಗೆ ಬಂದು ಆ ಫೌಂಡೇಶನ್ ಮೂಲಕ ಯಾರಿಗೆ ತಲುಪಬೇಕು ಅವ್ರಿಗೆ ತಲುಪಲಿ ಮೇಡಮ್ ಅಂತ ನಾನು ಕೂಡ ವಿಶ್ ಮಾಡ್ತಾ ಇದ್ದೀನಿ. ಬಿಕಾಸ್ ಥ್ಯಾಂಕ್ ಯು ವೆರಿ ಮಚ್ ಸರ್, ನಿಮ್ಮ ಮಾತು ಕೇಳಿ ಖುಷಿ ಆಯಿತು. ಬಿಕಾಸ್ ಬ್ಲೆಸ್ಸಿಂಗ್ಸ್ಗಳೆಲ್ಲ ಒಂದು ರೀಚ್ ಆಗ್ಬಿಡುತ್ತೆ ಬೇಗ. ನಾವು ಈಗಲೂ ಬಿಲೀವ್ ಮಾಡ್ತೀವಲ್ಲ, ಅಶ್ವಿನಿ ದೇವತೆಗಳು ತಥಾಸ್ತು ಅಂತ ಇರ್ತವೆ, ಒಳ್ಳೆ ಮಾತುಗಳನ್ನೇ ಆತಾಡಿ ಅಂತ. ನನ್ನ ನಾಲಿಗೆಯಲ್ಲಿ ಮಚ್ಚೆ ಇಲ್ಲ ಮೇಡಮ್, ಬಟ್ ಆದ್ರೂ ಎಲ್ಲ ಒಂದಷ್ಟು ಒಳ್ಳೇದಾಗಿದೆ, ಹೇಳಿರೋದ್ರೆಲ್ಲ ಒಳ್ಳೇದಾಗಿದೆ ಮೇಡಮ್. ಸಿ ಪ್ರಾಬ್ಲಿ ನೀವು ಮತ್ತೆ ನಿಮ್ಮ ಮನಸ್ಸು ಒಳ್ಳೇದಿರೋದ್ರಿಂದ ನೀವು ಹೇಳೋ ಎಲ್ಲ ವಿಚಾರಗಳು ಆಗುತ್ತೆ. ಸೊ ಇದು ಆಲ್ರೆಡಿ ನಮ್ಮ ಸಂಸ್ಥೆ ಏನಿದೆ ಇದು ಯಶಸ್ಸಿನ ಹಾದಿನಲ್ಲೇ ನಡೀತಾ ಇದೆ. ಸೊ ಸಾಕಷ್ಟು ಪ್ರಾಜೆಕ್ಟ್ಗಳು ಬರ್ತಾ ಇದೆ ಅಂಡ್ ನಮ್ಮ ಸಂಸ್ಥೆಯ ಟೈಟಲೇ ಬಂದು ಕೊಲಾಬರೇಟ್ ಟು ಸೆಲೆಬ್ರೇಟ್ ಅಂತ. ಸೊ ವಿ ಹ್ಯಾವ್ ಡನ್ ಆಲ್ರೆಡಿ ಲಾಟ್ ಆಫ್ ಕೊಲಾಬರೇಷನ್ಸ್. ಸಣ್ಣ ಸಣ್ಣ ಸ್ಟಾರ್ಟ್ಅಪ್ಸ್ಗಳಿಗೆ ನಾವು ಅವಕಾಶನ ಮಾಡಿಕೊಡ್ತಾ ಇದೀವಿ, ಇನ್ಕ್ಯುಬೇಷನ್ ಸೆಂಟರ್ಸ್ಗಳಂತ. ಈಗ ಯಾವುದೇ ಒಂದು ಸ್ಟಾರ್ಟ್ಅಪ್ ಸಂಸ್ಥೆ ನಮ್ಮ ಹತ್ರ ಬಂದು ಒಂದು ಇನ್ವೆಸ್ಟ್ಮೆಂಟ್ ಅಪ್ ಟು 5 lakhs ತನಕ ಕೇಳಿ ಅದು ಈ ಥರ ನಾವೇನೋ ಮಾಡ್ತಾ ಇದೀವಿ ಹೊಸದಾಗಿ, ಸೊ ಅದಕ್ಕೆ ಎಂಕರೇಜ್ಮೆಂಟ್ ಬೇಕು ಅಂತ ಹೇಳಿದ್ರೆ ನಾವು ಆದಷ್ಟು ಅದನ್ನ ಪ್ರಾಜೆಕ್ಟ್ನ ನೋಡಿ ಅನಲೈಸ್ ಮಾಡಿ ಅದು ಒಂದು ಟಾರ್ಗೆಟೆಡ್ ಗ್ರೂಪ್ನ ರೀಚ್ ಆಗುತ್ತಾ, ಅದರಿಂದ ನಿಜವಾಗ್ಲೂ ನಮ್ಮ ಸಮಾಜಕ್ಕೆ ಅದು ಅಪ್ಲಿಕೇಶನ್ಸ್ ಅಗತ್ಯ ಇದೆ ಅಂತ ನೋಡಿ ಅದು ಸಾಧ್ಯ ಆಗದಾದ್ರೆ ನಾವು ಖಂಡಿತ ನಾನು ನವೀನ್ ಕುತ್ಕೊಂಡು ಆಲೋಚನೆ ಮಾಡಿ ಅದಕ್ಕೊಂದು ಡಿಸ್ಕಷನ್ ಮಾಡಿ ಸೊ ಸಾಧ್ಯ ಆಗೋ ಮಟ್ಟಲ್ಲಿ ಸ್ಟಾರ್ಟ್ಅಪ್ಸ್ಗೆ ಕೂಡ ನಾವು ಸಹಾಯವನ್ನ ಮಾಡ್ತಾ ಇದ್ದೀವಿ. ಸೊ ದಟ್ ಈಸ್ ರಿಯಲಿ ಕ್ರಿಯೇಟಿಂಗ್ ಅ ಸೆನ್ಸೇಷನ್. ನವೀನ್ ಯಾವಾಗಲೂ ಹೇಳೋದೊಂದೇ, ಉದ್ಯೋಗಿಗಳನ್ನ ಸೃಷ್ಟಿ ಮಾಡಬೇಡಿ, ಉದ್ಯಮಿಗಳನ್ನ ಸೃಷ್ಟಿ ಮಾಡಿ ಅಂತ. ಸೊ ಉದ್ಯೋಗಿಗಳನ್ನ ನೀವು ಸೃಷ್ಟಿ ಮಾಡ್ತಾ ಹೋದ್ರೆ ಅವ್ರು ಉದ್ಯಮಿಗಳು ಹೇಳ್ದಂಗೆ ಕೇಳ್ತಾ ಹೋಗ್ತಾರೆ. ಬಟ್ ಉದ್ಯಮಿಗಳನ್ನ ಸೃಷ್ಟಿ ಮಾಡಿದ್ರೆ ಮತ್ತಷ್ಟು ಹೆಚ್ಚೆಚ್ಚು ಉದ್ಯೋಗ ಅವಕಾಶಗಳನ್ನ ಸೃಷ್ಟಿ ಮಾಡುವಂತಹ ಕಾನ್ಫಿಡೆನ್ಸ್ ಅವ್ರಿಗೆ ಇರುತ್ತೆ. ಸೊ ಆಂಟರ್ಪ್ರಿನರ್ಸ್ ಗಳನ್ನ ನಾವು ಕ್ರಿಯೇಟ್ ಮಾಡಿದ್ರೆ ನಮ್ಮ ಸಂಸ್ಥೆಯ ಮೇನ್ ಉದ್ದೇಶ ಕೊಲಾಬರೇಷನ್ ಅಷ್ಟೇ, ಅದೇ ನಮ್ಮ ಮೇನ್ ಟಾರ್ಗೆಟ್. ಕೊಲಾಬರೇಟ್ ಮಾಡಿ ಬೇರೆಯವ್ರಿಗೂ ಸಹಾಯ ಆಗಬೇಕು,
ನಮಗೂ ಸಹಾಯ ಆಗಬೇಕು, ನೀವು ಹೇಳ್ದಂಗೆ ಹೆಚ್ಚೆಚ್ಚು ಪ್ರಾಫಿಟ್, ಹೆಚ್ಚೆಚ್ಚು ಸಾಮಾಜಿಕ ಕಳಕಳಿಗಳು. ಖಂಡಿತ ಮೇಡಮ್.